ಬೇಕಾದಂಗೆ ಸರ್ಕಾರ ನಡೀತಾ ಇದೆ. ಪ್ರಿಯಾಂಕಾ ಖರ್ಗೆ ಕೈಗೊಂಬೆ ಆಗಿಬಿಟ್ಟಿದೆ. ಒಬ್ಬ ಮುಖ್ಯಮಂತ್ರಿ ತನ್ನ ಆತ್ಮ ಇದರಿಂದ ನಿರ್ಣಯ ತಗೋಬೇಕು. ಇದರ ಒಂದು ಕೆಟ್ಟ ಇದನ್ನು ಏನಾಗ್ತದೆ ಜನರ ಮೇಲೆ, ತಮ್ಮ ಸರ್ಕಾರ ಮೇಲೆ ಯಾವ ರೀತಿ ಇದರ ಪರಿಣಾಮ ಆಗ್ತದೆ, ಇದನ್ನು ಯಾವುದೂ ನೋಡದೆ ಪಾಪ ಅವ್ರ ತಂದೆ ರಾಷ್ಟ್ರೀಯ ಅಧ್ಯಕ್ಷರು ಅದ ಅಂತ ಹೇಳಿ ಅವ್ರನ್ನ ಖುಷಿಪಡಿಸಲಿಕ್ಕೆ ಅವ್ರು ಬರೆದಂಥ ಪ್ರತಿಯೊಂದು ಪತ್ರಕ್ಕೆ ತಕ್ಷಣ ಗಮನಿಸ್ರಿ, ತಕ್ಷಣ ಕ್ರಮ ಕೈಗೊಳ್ಳೋದು ಬರೆಯುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅನಿಸ್ತದೆ. ಅವರು ತಮ್ಮ ಸ್ವಾಭಿಮಾನದ ಏನು ಸಿದ್ದರಾಮಯ್ಯ ಇದ್ದರು, ಈಗ ಕೈಗೊಂಬೆ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಕೈಗೊಂಬೆ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿಗಳ ಕೈಗೊಂಬೆ ಸಿದ್ದರಾಮಯ್ಯ ಆಗಿ ಪ್ರಿಯಾಂಕಾ ಖರ್ಗೆ ಕೈಗೊಂಬೆಯಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮುಂದೇನು ಇನ್ನೂ ಕೆಲವು ಅಧಿಕಾರಿಗಳು ಪಥಸಂಚಲನ ಪಾಲ್ಗೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೂ ಕೂಡ ಒಂದು ರೀತಿಯಲ್ಲಿ ಅಮಾನತು ತೂಗ್ತಾ ಇದೆ ಸರ್. ಸರ್ಕಾರ ಅವ್ರ ಮೇಲೂ ಕಣ್ಣಿಟ್ಟಿದೆ. ಅಲ್ಲಿ ಅದನ್ನು ನಾವು ಮತ್ತೆ ಅದನ್ನು ತೇಜಸ್ವಿ ಅವರು ಮುಂದೆ ಬಂದಾರೆ, ಒಬ್ಬರು ಲೋಕಸಭಾ ಸದಸ್ಯರಾಗಿ, ಅವರು ವಕೀಲರು ಅದಾರೆ. ಅಂಥದ್ದು ಏನು ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಇಲ್ಲಿ ಎಕ್ಸ್ದಲ್ಲಿ ನಾನು ಹೇಳಿದ್ದೇನೆ, ಯಾವುದೇ ರೀತಿ ಸರ್ಕಾರ ನೌಕರದಾರರಿಗೆ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಕಾನೂನಾತ್ಮಕ ಕೋರ್ಟಿನಲ್ಲಿ ನಾವು ರಕ್ಷಣೆ ಅದು ಅಥವಾ ಅವ್ರ ಪರವಾಗಿ ನಾವು ಇರ್ತೀವೇನೋ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ. ಮುಂದೆ ಇದೇ ರೀತಿ ಮಾಡಿದ್ರೆ ಇನ್ನಷ್ಟು ಸಿದ್ದರಾಮಯ್ಯ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯಿಂದ ಚೀಮಾರಿ ಹಾಕ್ಸೋದಿದ್ರೆ ಮಾಡಲಿ, ಇಲ್ಕಂದ್ರೆ ಗೌರವಯುತವಾಗಿ ಇದರಿಂದ ಹಿಂದೆ ಸರಿಯೋದು ಒಳ್ಳೆಯದು ಅಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ತಿಳುವಳಿಕೆಯನ್ನು ಹೇಳಿಕೆ ನಾನು ಬಯಸ್ತೀನಿ. ಸರ್, ವಯನಾಡಿಗೆ 3 ದಿನಗಳ ಕಾಲ ಪ್ರವಾಸ ಪ್ಯಾಕೇಜ್ ಅನ್ನು ಪ್ರವಾಸೋದ್ಯಮ ಇಲಾಖೆ ಪ್ರಕಟ ಮಾಡಿದೆ. ಕರ್ನಾಟಕದ ಜನರನ್ನು ವಯನಾಡಿಗೆ ಕರ್ಕೊಂಡು ಹೋಗೋ ಪ್ರವಾಸ ಪ್ಯಾಕೇಜ್ ಸಾಕಷ್ಟು ಟೀಕೆ ಬರ್ತಾ ಇದೆ ಸರ್ಕಾರದ ನಡೆಗೆ. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿ ಇದ್ದರು, ಅಲ್ಲಿದಿಂದ ಈಗ ಪ್ರಿಯಾಂಕಾ, ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡೋದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡೋದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು, ಅಲ್ಲಿ ಏನು ನೆರೆ ಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು. ಇವತ್ತು ಅಲ್ಲಿಗೆ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗರ ಮಕ್ಕಳಿಗೇ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾಯಿಲ್ಲ, ಶಾಲಾ ಕೋಣೆಗಳು ಬಿದ್ದು ಯಾವಾಗ ಮಕ್ಕಳ ಮೇಲೆ ಬೀಳ್ತಾವಂಥ ಭಯ ಇದೆ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ಅನ್ನೋಂಥ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ವಯನಾಡಿ ಆಗಲಿ, ಇವತ್ತು ನೋಡಿರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಯುವಕರಿಗೆ ಪೊಲೀಸ್ PSI ಟ್ರೈನಿಂಗ್. ಏನಿದ್ರ ಅರ್ಥ? ದಲಿತರಿಗಿಲ್ಲ, ಹಿಂದುಳಿದವ್ರಿಗಿಲ್ಲ, ಅವ್ರಿಗೆ ಯಾಕೆ ಟ್ರೈನಿಂಗು? ಸರ್ಕಾರದ ಕೆಲಸ ಅದು. ಈಗ ಟ್ರೈನಿಂಗ್ ಕೊಡೋದು, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ PSI ನೇಮಕ ಮಾಡೋದು. ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನು ಈ ರಾಜ್ಯವನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕಂತಾರೆ. ನಾನು ನೇರವಾಗಿ ಅಪವಾದ ಮಾಡ್ತೇನೆ. ಮೆಕ್ಕೆಜೋಳದ ಪ್ರಹಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೇನೆ ಅಂತ ಭರವಸೆಯನ್ನು ಕೂಡ ನಿನ್ನೆ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಬೇರೆ ಸಂಘದ ರೈತರಿಗೆ ಕೊಡಲಿಲ್ಲ. ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂಥ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹ್ಮದ್ ಖಾನು ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದ. ಅದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ಲಾಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿತ್ತೇನು ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬಿಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದರೆ
ಇವರು ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕೋದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಂಪುಟದ ವಜಾ ಮಾಡ್ಬೇಕು ತಾಕರೆ ಮಾಡ್ತಾರೆ. ಸರ್ಕಾರದಲ್ಲಿ ಪವರ್ ಪೇಟು ಜಾಸ್ತಿ ಆಗಿದೆ ಸರ್. ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಕರೆಸ್ತಾ ಇದ್ದಾರೆ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನಾ ಟೈಮಲ್ಲಿ, ಶಂಕುಸ್ಥಾಪನೆ ಆ ಟೈಮಲ್ಲಿ ನಾನು ಕೆಪಿಸಿಸಿಗೆ ರಾಜೀನಾಮೆ ಕೊಡ್ತೇನೆ, ನನಗೆ ಏನ್ ಮಾತು ಕೊಟ್ಟಿದ್ರಿ 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಕೊಡಿಸ್ತೀರಾ, ಕೊಡಿಸಿ ಅನ್ನೋಂಥ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನೋಂಥ ಚರ್ಚೆ ಮಾಹಿತಿ ನೋಡಿ. ಮಾತಾಡ್ಬಿಡಿ ಈಗ ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ ಕೆನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವ್ರದ್ದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನೆಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಅವ್ರು ಕರೆದೇವ್ರು ನಾನು ಸಾಯೋದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡಿರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ಲಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, ಎಸ್ ಸಿ ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ಯಾರು ಮಾಡ್ಲಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ, ಎಲ್ಲನೂ ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಹಾಗೆ ಹೇಳಿಲ್ಲ, ಏನೋ ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಯಾಕೆ ಅವಕಾಶ ಸಿಗೋದಿಲ್ಲ ಅಂತ ಭಾಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶ ಮನೋಭಾವ ಮೂಡಿದೆ. ಪಾಪ ಡಿ ಕೆ ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗಿ ಬರ್ತಾರೆ, ಜರ್ರನೆ ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಆರ್ ಮೇರೆ ಬ್ರದರ್ಸ್ ಅಂದ್ಕೊಳ್ಳೆ ನಾನು ಡಡ ಓಮ್ ಗೀಮ್ ಎಲ್ಲ ಡಮ್ ಆಗ್ತದೆ. ದರ್ಗಾದಾಗ ಹೋಗಿ ಅದು ದರ್ಗಾದಾಗೆ ನಮ್ಮ ಒಳಗೆ ಏನು ಅದಾರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ಅವನ್ನ ತುಮ್ನೆ ಎತ್ತು ಅವ್ರು ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿ ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದ್ರೆ ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾ ಕಡೆ ಹೊಂಟಿತ್ತು ಗೊತ್ತಿಲ್ಲ. ಅದ್ರ ಅಧ್ಯಕ್ಷನೇ ನಾಪತ್ತಾಗಿದ್ರು ಅಲ್ಲಿ. ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರು ಎಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬೈಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು TP ಹೆಂಗೆ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯರ ಜೋಡಿ ಆಡ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ತಿಳ್ಕೊತೀವಿ ಅಡ್ಯಾಡ್ತಾರೆ. ಸರ್, ಈಗ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅನ್ನುವಂಥ ಮಾತು. ಅವ್ರು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಮ್ಮ ಅಧ್ಯಕ್ಷರು. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋರು, ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರೆ, ಮನೆಗೆ ಹೋಗ್ತಾರೆ. ಹಾಂ, ಮತ್ತು ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ.
ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿಗೆ ರಾಜ್ಯಾಧ್ಯಕ್ಷ ಯಾಕೆ ಮಾತಾಡಲಿಲ್ಲ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನ RSS ಮ್ಯಾಗ. BJP ತಾಕತ್ ಕೇಳ್ತಾನೆ, BJPಯವರು ಗಣವೇಶ್ ಹಾಕೋತಾರೆಲ್ಲ ಕೇಳ್ತಾನೆ, ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಆಗ್ತಾರೆ? ಅಶೋಕ್ ಅವ್ರ ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ, DK ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತ ಇವ್ರು ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಕೋತಾರ. ಇವರು ನಾಟಿ ಕೋಳಿ ರಾಗಿ ಮುದ್ದೆ ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ. ಮುಂಜಾನೆ ಹೇಳೋಣ ಈಗ ತಾವು ಹೋಗೋದು ಸ್ವಲ್ಪ ತಪ್ಪು ತೊಂದರೆ ಆಗ್ತದೆ ಅಂತ ಹೇಳಿ ರವಿಕುಮಾರ್ ಕಳ್ಸ್ಲಕತ್ತಾರ ಲೆಟರ್ಗಳನ್ನ. ಅವ CM ಕಾರ್ನಾಗೆ ಗಸ ಹೇಳಕತ್ತಾರ. ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದು ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರು ಎಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, DKನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವ್ರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನೆಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಯಾರು ಖರ್ಗೆ ಅವರು ನಾನು ಸಾಯಿದ್ರೊಳಗೆ ಬಂದು ಮುಖ್ಯಮಂತ್ರಿ ಮಾಡಿರಿ, ನನಗೆ ಮೋಸ ಆಗಿದೆ, ನಾನು ಅವಾಗ SM ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡ್ಲಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, SC ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡ್ಲಕತ್ತಾರಪ್ಪ ಅಂದಾಗ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲನೂ ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಹಾಗೆ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಯಾಕೆ ಅವಕಾಶ ಸಿಗೋದಿಲ್ಲ ಅಂತ ಭಾಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ದಲ್ಲಿ ಹತಾಶ ಮನೋಭಾವ ಮೂಡಿದೆ. ಪಾಪ DK ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗಿ ಬರ್ತದೆ, ಜರ್ರನೆ ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾವು ಡಾಡ 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 ಓಮ್ ಆಗಿ ಮಲ ಡಮ್ ಆಗ್ತದೆ. ದರ್ಗಾದಾಗ ಹೋಗಿ ಅದು ಏನು ದರ್ಗಾದಾಗಿ ನಮ್ಮ ಒಳಗೇನು ಅದಾರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ತುಮ್ಮನೆ ಎತ್ತು ಅವ್ರು ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಂಪುಟದ ವಜಾ ಮಾಡ್ಬೇಕಂತ ಆಗ್ರಹ ಮಾಡ್ತಾರೆ. ಸರ್ಕಾರದಲ್ಲಿ ಪವರ್ ಫೈಟ್ ಜಾಸ್ತಿ ಆಗಿದೆ ಸರ್. DK ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಕರೆಸ್ತಾ ಇದ್ದಾರೆ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನಾ ಟೈಮಲ್ಲಿ, ಶಂಕುಸ್ಥಾಪನೆ. ಆ ಟೈಮಲ್ಲಿ ನಾನು KPCCಗೆ ರಾಜೀನಾಮೆ ಕೊಡ್ತೇನೆ, ನನಗೆ ಏನ್ ಮಾತು ಕೊಟ್ಟಿದ್ರಿ 2.5 ವರ್ಷ ಆದ್ಮೇಲೆ CM ಸ್ಥಾನ ಕೊಡ್ತೀರಾ, ಕೊಡಿಸಿ ಅನ್ನೋ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನೋ ಚರ್ಚೆ ನೋಡಿ ಸರ್. ಅದ್ರ ಜೊತೆಗೆ ಇನ್ನೊಂದು